ವೇಸ್ಟ್ ಐಟಮ್ ಎಲ್ಲ ಕಟ್ ಮಾಡಿ ಸೆಕೆಂಡ್ ಡೇಸ್ ಹಿಂಗ್ ಹಾಕಿ ಇವಾಗ ಒಣಗ್ಸಂತೀವಿ ಮತ್ತೆ ಒಂದಿನ. ಮುಂದೆ ಬಂದಿರತಕ್ಕಂತ ಗೋಲ್ಡ್ ಮೆಡಲ್ ಗೋಲ್ಡ್ ಗೋಲ್ಡ್ 2.5 ತೊಲೆದು ಗೋಲ್ಡ್ ರಿಯಲ್ ಗೋಲ್ಡೇ. ಇವರು ಸಿನ್ನೂರ ಆರ್ಡರ್ ಕೊಟ್ಟೋಗಿದ್ದಾರೆ ಸರ್. ಬಿಳೆವಣ್ಣೆ ಕಟ್ಟಿಗೆ ಇದು. ಸಿನ್ನೂರು. ಸಿನ್ನೂರಿಂದ ಆರ್ಡರ್ ಕೊಟ್ಟೋಗಿದ್ದಾರೆ ಇವ್ರು. ಸ್ವಲ್ಪ ಅದಕ್ಕಿನ ವಜಿ ಐತ್ರಿ. ಓಕೆ. ಇವು ಯಾವ ಹಾಕಲ್ಲ ನೀವು ಕೈಯಾಗೆ? ವಜಿ ಆಗ್ತಾವ್ರಿ. ಯಾಕಿನ್ ಸಣ್ಣ ಹಾಕಿನಲ್ರಿ ಇವು ಸಣ್ಣ. 2023 ಹಾ. 11ನೇ ತಿಂಗಳಲ್ಲಿ ಬಂದಿರೋದು. ಹಾ. ರವೀಂದ್ರ ಕಲಾಕ್ಷೇತ್ರ ಬೆಂಗಳೂರು. ಒಂದು ತುತ್ತಿನ ಅನ್ನಕ್ಕೋಸ್ಕರ ಮಾಡಿದಂತ ಈ ಕಸುಬು ಇವಾಗೆಲ್ಲ ನಮ್ದು ಇಡೀ 10 ಜನನ ಮನೆ ಎಲ್ಲ ಸಂಸಾರ ನಡೆಸಂತ ಒಂದ್ ಮಟ್ಟಕ್ಕೆ ಬಂದಿದ್ದೀವಿ. ಅಮೆರಿಕ ಕಾಯಿನ್ಸ್ ಇವೆಲ್ಲ ನಮ್ ತಂದೆಯವ್ರಿಗೆ ಕೊಟ್ಟಿರ್ತಕ್ಕಂಥ ಡಾಲರ್ಗಳು. ಸ್ನೇಹಿತರೆ, ರುಪೀಸ್ ಅಲ್ಲ ಇದು, ಡಾಲರ್. ಅಮೆರಿಕ ಡಾಲರ್ ಬೇಕಾದ್ರೆ ಯಾರಾದ್ರೂ ಕ್ರಾಸ್ ಚೆಕ್ ಮಾಡಂಗಿದ್ರೆ ಮಾಡ್ಬೋದು. ಐದಂತಲ್ಲ ಹಾ. ಸರಿ, ಸುಮಾರು ಒಂದ್ 20-25 ಮೇಲೆ ಇದಾವ. ಬಟ್ ಏನಂದ್ರೆ ನಮ್ದ್ರಾಗ ಬಳುವಳಿ ಅಂತೇಳಿ ನಮ್ ತಂಗಿ ಮಕ್ಕಳಿಗೆಲ್ಲ ಕೊಡ್ತೀವಿ ನಾವು. ಅದೇ ಸ್ವಲ್ಪ ದಪ್ಪ ಇರುತ್ತೆ ನೋಡ್ರಿ, ನಾದ ಹೆಂಗ್ ಬರ್ತದೆ. ದೊಡ್ಡ ಮಟ್ಟಕ್ಕ ಹೆಸರಾಗ ಕಾರಣ ನಮ್ಮೂರಿನ ಜನ, ನಮ್ಮೂರು ಡೊಳ್ಳು ಕಾರಮಿಚಪ್ಪನ ಮಕ್ಕಳೇ ಅಂತಾರೆ. ಯಾಕಂದ್ರೆ ಡೊಳ್ಳಿಂದನೇ ಕಾರಣ. ಡೊಳ್ಳೆನೇ ಕಾರಣ. ರೆಡಿ ಮಾಡಿದಂತ ಡೊಳ್ಳು. ಇವಾಗೇನು ಒಳವು ನೋಡಿದ್ರಲ್ಲ, ಒಳವು ನೆಕ್ಸ್ಟ್ ಆಗದೆ ಇದು. ಓಕೆ, ಅದಕ್ಕೆ ದಪ್ಪ ಕೊಟ್ರೆ ಇದು ಬೇಸ್ ಸರ್, ಇದು ತಾಳ. ಅದು ಮೇನ್. ಈಗ ಇದಿದ್ರೆ ಮಾತ್ರ ಇದು ಬರೋದು ಸರ್. ಇಲ್ಲ ಜೋಗಮ್ನಾರ ಬಾರ್ಸರ ಚೌಡಿಕೆ. ಪ್ರಕಾಶ್ ಡೊಳ್ಳು ಕುಣಿತ ತಂಡ ಅಂತ ಒಂದಿದೆ, ಅಂಡಮಾನ್ಗೆಲ್ಲ ಹೋಗಿ ಬಂದಾರ. ಅಂಡಮಾನ್ಗೆ ಹೌದು, ಅವ್ರದೆಲ್ಲ ಕಾರ್ಯಕ್ರಮ. ಸಣ್ಣ ಮಕ್ಕಳು ಸರ್, ಚಿಕ್ಕ ಮಕ್ಕಳು. ಇದು ಬರ್ಬೋದು ಒಂದು 15 kg, 15-16 kg. ಟೋಟಲ್ ಎಲ್ಲ ಇವಾಗೇನ್ ನೀವು ಡೊಳ್ಳು ಅಂತ ನೋಡ್ತಿದ್ರಲ್ಲ, ಆ ಮೂಲನೇ ಇದು ಕಟ್ಟಿಗೆ. ಕೆಲಸ ಸ್ಟಾರ್ಟ್ ಮಾಡ್ರೆ ಒಂದ್ 2 ತಿಂಗಳಿಗೆ ಅಷ್ಟೇ ಆಗುತ್ತೆ. ಇದು ಚರ್ಮ ಒಂದ್ 2 ತಿಂಗಳು ಬರ್ಬೋದು. ಇದ್ರಲ್ಲಿ ಏನ್ ಡೊಳ್ಳಿಗೆ ಒಂದ್ ಸೈಡಿಗೆ ಅಷ್ಟೇನಾ ಅಥವಾ 2 ಸೈಡ್? ಇಲ್ಲ ಸರ್, ಒಂದ್ ಸೈಡ್ ಓತಿಂದ ಆಗ್ತದೆ. ದೂರ ತೋರಿಸಿದ ನಿಮಗೆ ಓತಿಂದು ಮೇಕೆ ಚರ್ಮ ಅಲ್ಲ ಇದು? ಆಡಿಂದು ಮೇಕೆ ಸರ್ ಚರ್ಮ. ಈ ಓತ ಅಂತ ಹೇಳಿರಲ್ಲ, ಓತದ್ದು ಇದು ಇದು ಆಡಿಂದ ಎರಡು ಇದ್ರಲ್ಲಿ ತೋರಿಸ್ತೇನೆ ಸರ್ ನಿಮಗೆ. ಇದ್ರಲ್ಲಿ ಓತದ್ದು ಆಡಿಂದ ಯಾವ್ದು ಡಿಫ್ರೆನ್ಸ್? ಇದು ಮುಟ್ರೆ ದಪ್ಪ ಇದೆನಾ, ಸ್ವಲ್ಪ ದಪ್ಪ ಐತಿ. ಇದು ಓತು. ಓತದ್ದು ಇದು ಮುಟ್ರೆ ಒಂಥರ ಪೇಪರ್ ಇದ್ದಂಗೆ. ಇದು ಆಡಿಂದು. ಎಷ್ಟೇ ಮಿಕ್ಸ್ ಆದ್ರೂ ಕೂಡ ಗೊತ್ತಾಗ್ಬಿಡುತ್ತೆ. ಗೊತ್ತಾಗ. ಇದು ಬೇರೆ ಬೇರೆ ಇಟ್ಕೊಂಡಿರುತ್ತೆ ಸರ್. ಇದು ಕಾಲೇ ಇದು ಬಂದು ಕೆತ್ತಲ ಬಂದಿರುತ್ತೆ. ಇಲ್ಲಿ ನೋಡ್ರಿ, ಕಟ್ ಮಾಡಿದ್ದೀನಿ. ಇಲ್ಲಿ ಇರುತ್ತೆ ಇದು ಮೊಲೆ ಇದೆ. ಇದು ಆಡಿಂದು. ಗೊತ್ತಾಗುತ್ತೆ. ಗೊತ್ತಾಗುತ್ತೆ. ಹಂಗಾಗಿ ಅದರಿಂದ ನಾವು ಹಸಿದಿದ್ದಾಗ ತಂದು ಈ ಟೋಟಲಿ ನಿಮಗೆ ಬೇಕಾದಂಗೆ ರೆಡಿ ಮಾಡೋದಾದ್ರೆ ಯಾವ ರೀತಿ ಪ್ರೊಸೀಜರ್ ಐತಿ ನಿಮ್ಗೆ? ಇದು ಹಸೆ ಚರ್ಮ ಸರ್. ಇದು ತಾಮೊಂದು ಎದಿ ಮೇಲೆ ಸೀಳ್ ಬಿಡ್ತೀವಿ ಸರ್, ಉದ್ದಕ್ಕೆ ಸೀಳಿ ನೆಲದಾಗ ಹಾಕ್ಯಂದು ಈ ಸುತ್ತರ್ಲೆ ಒಂದ್ 40ರಿಂದ 50 ಮಳೆ ಬಡಿತೀವಿ. 40ರಿಂದ 50 ಮಳೆ? ಹೌದು. ಎಷ್ಟು ಮಳೆ ಬಡಿತ ಹಂಗ ಪೇಪರ್ ಆದಂಗ ಆಗುತ್ತೆ ಸರ್. ನಿಮ್ ಚರ್ಮ ಎಲ್ಲ ಕೆರೆಕ್ಕೆ ಕ್ಲೀನ್ ಮಾಡಕ ಬಹಳ ಈಜಿ ಆಗುತ್ತೆ ಹಂಗ್ ಬಡದ್ರಪ್ಪ ಅಂದ್ರೆ. ಇಲ್ಲದ್ರೆ ಜೂಲ್ಡ್ ಆಗಿಬಿಡ್ತದೆ. ಇಲ್ಲಿ ನೋಡ್ರಿ, ಆತರ ಆದ್ರೆ ಇದಕ್ಕೆ ಬರಲ್ಲ. ಅದ ಬರುತ್ತೆ. ಏನಂದ್ರೆ ನಮ್ಗೆ ಕ್ಲೀನ್ ಮಾಡಕ್ ತ್ರಾಸ ಆಗುತ್ತದೆ. ಇಲ್ಲಿದೆ ಈಗ ಮಳೆ ಹೊಡೆದು ಎಷ್ಟು ದಿನ ಬಿಡ್ಬೇಕು ನೀವು? ಒಂದೇ ದಿನ. ಬೆಳಿಗ್ಗೆ 8 ಗಂಟೆ 9 ಗಂಟೆಗೆ ಹೊಡೆದ್ರೆ ಸಾಯಂಕಾಲಕ್ಕೆಲ್ಲ ಬಂದ್ಬಿಡುತ್ತೆ. ಈ ಬಿಸಿಲಾಗ ಬಿಸಿಲು ಇರ್ಬೇಕು. ಇದ್ರಲ್ಲಿ ಏನೂ ಆಗಲ್ಲ. ಈ ಮಳೆಗಾಲದಾಗ ಏನೂ ಆಗಲ್ಲ. ಅದಕ್ಕೆ ಇವಾಗ ಬಿಸಿಲುಗಾಲದಾಗ ಸಾಕಷ್ಟು ನಾವು ಅದ ಮಾಡ್ಕೊಂಡ್ ರೆಡಿ ಮಾಡ್ಕೊಂಡ್ ಇಟ್ಕೊಂಡಿರ್ತೀವಿ. ಯಾಕಂದ್ರೆ ನಮಗೆ ಯಾವಾಗ ಆರ್ಡರ್ ಬರ್ತದೆ ಅಂಬೋದು ಗೊತ್ತಿಲ್ಲ, ಯಾವಾಗ ಡೊಳ್ಳು ಹರಿತ ಅಂಬೋದು ಗೊತ್ತಿಲ್ಲ. ಹಂಗೆ ಸೀಸನ್ ಅಂತ ಏನಿಲ್ಲ ಇದಕ್ಕೆ? ಇಲ್ಲ ಸರ್, ಸೀಸನ್ ಅಂಬೋದು ಏನಿಲ್ಲ. ಹಂಗೆ ಬರ್ತದೆ. ಏನಂತಂದ್ರೆ ಇವಾಗ ದಸರಾ ಮೂಮೆಂಟ್ ಜಾಸ್ತಿ ಇರುತ್ತೆ, ಗಣೇಶನ ಹಬ್ಬ ಅವಾಗ ಜಾಸ್ತಿ ಇವು ಆಗ್ತಾವಲ್ಲ. ಹಂಗಾಗಿ ಪ್ರೋಗ್ರಾಮ್ನಾಗ ಸ್ವಲ್ಪ ಜಾಸ್ತಿ ಹೋಗ್ತಾವ. ಒಂದು ದಿನ ಒಣಗಿಬಿಡುತ್ತೆ ಇದು. ಒಂದ್ ದಿನಕ್ಕೆ ಈ ಕಡೆ ಒಣಗ್ತದೆ ಸರ್. ಇವಾಗ ಏನ್ ಬಡದತ್ತಲ್ಲ ಈ ಕಡೆಗೆ ಒಣಗುತ್ತೆ. ಮತ್ತೆ ಇನ್ ತೆಗೆದೆಲ್ಲ ವೇಸ್ಟ್ ಐಟಮ್ ಎಲ್ಲ ಕಟ್ ಮಾಡಿ ಸೆಕೆಂಡ್ ಡೇಸ್ ಹಿಂಗ್ ಹಾಕಿ ಇವಾಗ ಒಣಗ್ಸಂತೀವಿ ಮತ್ತೆ ಒಂದಿನ. ಕೂದಲೆಲ್ಲ ಹೋಗ್ಬೇಕಂತ ಹೇಳಿದ್ರೆ ಅದು 2 ದಿನ ಹಿಂಗ್ ಒಣಗಿಸ್ತೀವಿ ಸರ್. ಅದು ಒಂದಿನ ಹಿಂಗ ಒಂದಿನ ಹಿಂಗ. 3ನೇ ದಿನ ಐತಲ್ಲ, ಹಿಂಗ ಹಾಕಿದ್ಮೇಲೆ ಒಣಗಿಸಿದ್ಮೇಲೆ ಇದನ್ನ ಕ್ಲೀನಾಗಿ ಕೆರ್ಕೊಂತೀವಿ ಚಾಕು ತಗೊಂಡು. ಇದನ್ನೆಲ್ಲ ಕ್ಲೀನ್ ಮಾಡ್ಕೊಂಡು. ಅಲ್ಲ, ಹಸಿದಿದ್ದಾಗ್ಲೇ ತೆಗಿಯಕ್ ಬರಲ್ಲ? ಹಂಗ್ ಬರಲ್ಲ ಸರ್, ತೂತ್ ಬಿದ್ಬಿಡ್ತೈತೆ. ತೂತಾಗುತ್ತೆ. ಎಷ್ಟೊತ್ತಿದ್ರೆ ನಿಮಗೆ ಎಲ್ಲ ಆದ್ಮೇಲೆ ಒಣಗಿದ್ಮೇಲೆ ಈ ತರ ಪಟ ಅಂದ್ ಒಣಗಿರ್ಬೇಕು. ಹಂಗಾದಾಗ ನಮಗೆ ಕೂದಲ ತೆಗಕ್ ಈಜಿ ಆಗ್ತದೆ. ಇಲ್ಲಿದ್ರೆ ಬರಲ್ಲ ಕೂದಲ ತೆಗ ಹಸೆದ್ರಕ್ ಬರಲ್ಲ. ಅಂದ್ರೆ ಎಲ್ಲ ಚಾಕು ತಗೊಂಡು ನೀಟಾಗಿ ಇದನ್ನೆಲ್ಲ ತಗೋ. ಚಾಕು ತಾಂಬ್ತೀವಿ ಸರ್, ಕಾಜು ತಾಂಬ್ತೀವಿ. ಹಾಕಿದ್ನೆಲ್ಲ ತೆಗಿಯಕ್ ಅವು ಹೆಂಗಂದ್ರೆ ಥಿಕ್ನೆಸ್ ಹೋಗ್ಬಿಡುತ್ತೆ ಸರ್. ಚರ್ಮದ ಏನಿರ್ತಲ್ಲ ಅಂಶನೇ ಹೋಗ್ಬಿಡ್ತೈತೆ. ಹಂಗಾಗಿ ತಡೆಯಲ್ಲ ನಮಗೆ. ಈ ತರ ಏನ್ ನ್ಯಾಚುರಲ್ ಏನ್ ಇರುತ್ತಲ್ಲ ಅದೇ ತರ ಇದ್ರೆ ಮಾತ್ರ ಚರ್ಮ ತಡಿತೈತಿ, ಇಲ್ಲ ತಡೆಯಲ್ಲ. ಯಾವ್ದೇ ರೀತಿ ನೀವು ಹಂಗಾರೆ ಮಾಡ್ರನ್ ಆಗಿ ಇರ್ತಕ್ಕಂಥದ್ದು ಏನು ಯೂಸ್ ಮಾಡಿ? ಇಲ್ಲ ಸರ್, ಇದನ್ನ ನಮ್ ತಾತನ ಕಾಲದಾಗಿಂದ ಏನ್ ಮಾಡ್ಕೊಂತ ಬಂದಾರ ನಮ್ಮ ಹಿರಿಯರು, ಅದನ್ನೇ ನಾವು ಅದ ಸಂಪ್ರದಾಯ ಪ್ರಕಾರ ಅದನ್ನೇ ಮಾಡ್ತಾ ಇದೀವಿ ನಾವು ಇವಾಗ. ಟೋಟಲ್ ಈ ತರದ್ದು ಎಷ್ಟು ಒಂದು ಆಡಿನ ಮರಿಯಿಂದ ಎಷ್ಟು ಬರುತ್ತೆ ಒಂದೇ ಇದು ಸಿಗೋದು ಚರ್ಮದ್ದು? ಒಂದ್ ಸಿಗುತ್ತೆ ಸರ್. ಒಂದೇ. ಇದ್ರಲ್ಲಿ ಏನ್ ಡೊಳ್ಳಿಗೆ ಒಂದ್ ಸೈಡಿಗೆ ಅಷ್ಟೇನಾ ಅಥವಾ 2 ಸೈಡ್ ಬರುತ್ತೆ? ಇಲ್ಲ ಸರ್, ಒಂದ್ ಸೈಡ್ ಓತಿಂದ ಆಗ್ತದೆ. ದೂರ ತೋರಿಸಿದ ನಿಮಗೆ ಓತಿಂದು. ಇದು ಒಂದ್ ಸೈಡ್ ಆಡಿಂದ 2 ಬರುತ್ತೆ. ಇದು ಹಂಗಲ್ಲ ಡೊಳ್ಳಿಗೆ ಕೇಳಿದ್ದು, 2 ಚರ್ಮ ಬೇಕು. 2 ಚರ್ಮ ಬೇಕು? ಹೌದು ಹೌದು. ಅಂದ್ರೆ 2 ಮರಿ ಇದಾಗ್ಲೇಬೇಕಲ್ಲ? ಹೌದು, ಒಂದು ಆಡಿಂದ ಒಂದು ಓತಿಂದ ಬೇಕಾಗುತ್ತೆ. 2 ಬೇಕಾಗುತ್ತೆ. ಬರ್ರಿ ನಿಮಗೆ ತೋರಿಸ್ತೀನಿ. ನಾನು ಚರ್ಮ ಸ್ಟಾಕ್ ಮಾಡಿದಂತ ತೋರಿಸ್ತೀನಿ ಬರ್ರಿ. ಇಲ್ಲಿ ಆ ಕಡೆ ಸ್ಟಾಕ್ ಮಾಡಿದ್ರು? ಇಲ್ಲೇ ಇದೆ ಬರ್ರಿ. ಎಷ್ಟಿದಾವ ಸರ್ ಹಂಗಾದ್ರೆ? ಇವು ಎಲ್ಲ ಒಂದ್ 2 ತಿಂಗಳು ಸಾಕಾಗಲ್ಲ ಸರ್. ನಮಗೆ ಕೆಲಸ ಸ್ಟಾರ್ಟ್ ಮಾಡ್ರೆ ಒಂದ್ 2 ತಿಂಗಳಿಗೆ ಅಷ್ಟೇ ಆಗುತ್ತೆ. ಇದು ಚರ್ಮ ಒಂದ್ 2 ತಿಂಗಳು ಬರ್ಬೋದು. ಇರ್ಬೋದು ಒಂದು 500ರಿಂದ 600 ಚರ್ಮ ಇರ್ಬೋದು. ಒಂದು
ಚೆನ್ನಾಗಿ ಮಾಡ್ರೆ ಒಂದ್ 2 ರಿಂದ 3 ತಿಂಗಳವರೆಗೆ ಕೆಲಸಕ್ಕೆ ಬರುತ್ತೆ. ಯಾಕಂದ್ರೆ ಇವಾಗ ಮಳೆಗಾಲ ಅಲ್ಲ, ಇದೆಲ್ಲ ಈಗ ರೆಡಿ ಆಗಿದೆ ಇದು. ರೆಡಿ ಇರೋದು ಸರ್, ಎಲ್ಲ ಕ್ಲೀನ್ ಮಾಡ್ಕೊಂಡ್ ರೆಡಿ ಇರೋದು ಇದು, ಎಲ್ಲ Ready ಕೆಲಸ ರೆಡಿ ಇರೋದು. ನಮಗೆ ಯಾವ ಸೈಜ್ ಬೇಕು ಆ ಸೈಜ್ ತಕೊಂಡು ರೆಡಿ ಮಾಡ್ಕೊಂತ. 14 ಇಂಚು 15 ಇಂಚು ಅಂತ ಹೇಳಿರಲ್ಲ, ಅದಕ್ಕೆ ಸೈಜಿನ ಮೇಲೆ ಡಿಪೆಂಡ್ ಹೌದು ಹೌದು ಸರ್. ಅಂದ್ರೆ ದೊಡ್ಡ ಸೈಜ್ ಚರ್ಮ ಹೆಂಗಂದ್ರೆ ದೊಡ್ಡ ಸೈಜ್ ಸಣ್ಣ ಸೈಜ್ ಇರುತ್ತೆ. ಹ್ಮ್ ಅವು ಯಾವ ಇದಕ್ ಬೇಕಾಗ್ತದೆ ಆ ತರ ಅದನ್ನ ಬಳಸ್ಕೊಂತೀವಿ. ಇವಾಗ ಏನ್ ನೀವು ಡೊಳ್ಳು ಅಂತ ನೋಡ್ತಿದ್ರಲ್ಲ, ಆ ಮೂಲನೇ ಇದು ಕಟ್ಟಿಗೆ, ಅಂದ್ರೆ ಇದು ಒಳುವು, ಅಂದ್ರೆ ಕಟ್ಟಿಗೆ ಒಳುವು. ನಿಮಗೆ ಎಂತ ಸೈಜ್ ಬೇಕಂದ್ರೂ ಕೂಡ ಮಾಡಿಕೊಡ್ತೀವಿ. ಇದು ಹೆಂಗ್ ರೆಡಿ ಮಾಡ್ತೀರಾ ಹೌದು ನೀವು ಅಂತ? ಇದು ಮರ ಇರುತ್ತಲ್ಲ, ಮರ ಬಡ್ಡಿ ಕಟ್ ಮಾಡಿ ಒಳಗಡೆ ಎಲ್ಲ ತೋಡ್ಕೊಂಡು ಇದು ರೆಡಿ ಮಾಡ್ತೀವಿ. ಅಂದ್ರೆ ಇದು ಒಂದೇ ಮಾಡಲ್ಲ ನಾವು, ಇದ್ರಲ್ಲಿ ಭಾಳ ಐಟಮ್ ಮಾಡ್ತೀವಿ. ಅಲ್ಲ ಸರ್, ಈಗ ಡೈರೆಕ್ಟ್ ಆಗಿ ಒಂದ್ ಏನಾರು ಬಡ್ಡಿ ಇರುತ್ತಲ್ಲ, ಒಳಗಡೆ ಹೇಗಿದ್ನೆಲ್ಲ ತೋಡ್ಕೊಂಡಿರ್ತೀವಿ. ಇಲ್ಲ, ಮೊದಲು ಮರ ನೋಡಿದ ತಕ್ಷಣ ಮರ 2 ಕಟ್ ಅಪ್ ಮಾಡೋದು. ಇಲ್ಲಿಂದ 25 ಇಂಚು ಉದ್ದ ಇರುತ್ತೆ, 25 26 ಇಂಚು ಉದ್ದ. ಇದು ಎಷ್ಟು ಮರ ಹೆಂಗಿರುತ್ತೆ ಹಂಗೆ ಇರುತ್ತೆ. ಇದು ಎಷ್ಟು ಕೆಜಿ ಇದೆ ಇದು? ಇದು ಬರ್ಬೋದು ಒಂದು 15 ಕೆಜಿ, 15 ಟೋಟಲ್ ಎಲ್ಲ ಒಂದು ಡೊಳ್ಳು ರೆಡಿ ಆಗುತ್ತೆ ಎಷ್ಟು ಕೆಜಿ ಆಗುತ್ತೆ? 20 ಕೆಜಿ ಮೇಲೆ ಆಗುತ್ತೆ. 20 ಕೆಜಿ ಅಂದ್ರೆ ನಾವು ಇದು ತೂಕ ನೀವು ಹೆಚ್ಚು ಕಡಿಮೆ ಮಾಡ್ಕೋಬಹುದು. ಆದ್ರೆ ಇಷ್ಟೇ ತೂಕ ಬರ್ತದೆ ತಮ್ಮಂಗೆ ಏನಿಲ್ಲ. ಈ ನಾವು ಏನಂದ್ರೆ ಇವ್ ಬೆಂಡ್ ಆಗ್ಬಾರ್ದು 1 ಇಂಚ್ ಬಿಟ್ಟಿದ್ವಿ ನಾವು, 1 ಇಂಚ್ ದಪ್ಪ ಬಿಟ್ಟಿದ್ವಿ. ನಿಮಗೆ ಬೇಕಂದ್ರೆ ಓಪನ್ ಆಗ್ಬಾರ್ದು ಅಂತೇಳಿ 1 ಇಂಚ್ ಬಿಟ್ಟಿರ್ತೀವಿ ನಾವು. ಹಂಗಾಗಿ ನಿಮ್ಗೆ ಎಷ್ಟು ಸೈಜ್ನಾಗ ಎಷ್ಟು ಇದ್ರಾಗ ಬೇಕಂದ್ರೆ ಕೂಡ ರೆಡಿ ಮಾಡಿಕೊಡ್ತೀವಿ. ಎಷ್ಟು ವೇಟ್ಲೆಸ್ ಬೇಕಂದ್ರೆ ಕೂಡ ರೆಡಿ ಮಾಡಿಕೊಡ್ತೀವಿ. ವೇಟ್ಲೆಸ್ ಕೂಡ ಆಗುತ್ತೆ. ಅಂದ್ರೆ ಅವು ಏನು ಇದಾಗಲ್ಲ, ಬೆಂಡ್ ಆಗಲ್ವಾ? ಬೆಂಡೇನ್ ಆಗಲ್ಲ. ಅಂದ್ರೆ ಅವ್ರವ್ರು ಈಗ ನಮ್ಮ ತರ ಇದ್ರೆ ಬಡಿತೀವಿ. ಇವಾಗಿನ ಜಯಮಾನ ಹೆಂಗೈತಲ್ರಿ, ಆಗಲ್ಲ. ಆತರ ಇವಾಗ ಊಟ ಮಾಡೋದು ಏನು ಇವಾಗ ಅಂತ ಊಟನೇ ಐತಿ, ಹೊರಕ್ ಆಗಲ್ಲ ಅಂತ ಏನ್ ಅವ್ರ ಸೈಜ್ ತಕ್ಕಂಗ ಮಾಡ್ಕೊಡ್ತೀವಿ. ಇದು ಒಳುವ. ಇದರಲ್ಲಿ ನಿಮಗೆ ಒಂದು 10 ರಿಂದ 12 ವೆರೈಟಿ ಕಟ್ಟಿಗೆ ಬರುತ್ತೆ ಇದರಲ್ಲಿ. ಇದು ಶಿವನೆಕಾಯಿ, ಇದರ ಬಿಳೆ ಬಣ್ಣೆ, ಮಾವಿಂದು, ಕಬ್ಬಣ್ಣಿದು, ಆಮೇಲೆ ಜಂಗಲ್ ವುಡ್ಡಿಂದು, ಆಮೇಲೆ ನವಿಲ್ ಮೆಟ್ಟಿಂದು, ಈ ತರ. ಯಾವ ಕಟ್ಟಿಗೆ ನೀವು ಜಾಸ್ತಿ ಯೂಸ್ ಮಾಡೋದು ಹೆಂಗಾರೆ ಡೊಳ್ಳಿಗೆ? ಇವಾಗ ನ್ಯಾಚುರಲ್ ಅಂತಂದ್ರೆ ಇವಾಗ ಜಾಸ್ತಿ ಜನ ಇಷ್ಟಪಡೋದಂದ್ರೆ ಬಿಳೆ ಬಣ್ಣೆ ಕಟ್ಟಿಗೆ ಯೂಸ್ ಮಾಡ್ತೀವಿ. ಆಮೇಲೆ ಶಿವನೆಕಾಯಿ ಯೂಸ್ ಮಾಡ್ತೀವಿ. ಆಮೇಲೆ ಕಬ್ಬಣ್ಣಿದೊಂದು ಚೆನ್ನಾಗಿದೆ ಇವಾಗಿನ ಇದಕ್ಕೆ ಇದೇ ಬೇಡಿಕೆ ಜಾಸ್ತಿ ಇರೋದು. ಒಂದು 3-4 ವೆರೈಟಿ, 3-4 ವೆರೈಟಿ ಅದೇ ಜಾಸ್ತಿ ಜನ. ಯಾಕಂದ್ರೆ ನಾದ ಬೇಕಂತಾರೆ ಜನ. ಹಂಗಾಗಿ ಅಂದ್ರೆ ಮಾಮೂಲು ಮರ, ಬಿಳೆ ಬಣ್ಣೆ ಇವಂದ್ರೆ ಸ್ವಲ್ಪ ಸ್ಟ್ಯಾಂಡರ್ಡ್ ಮರಗಳು. ಮರ ಹೆಂಗ್ ಸ್ಟ್ಯಾಂಡರ್ಡ್ ಇರುತ್ತೆ ಹಂಗ ಡೊಳ್ಳು ಸ್ಟ್ಯಾಂಡರ್ಡ್ ಇರುತ್ತೆ. ಹಂಗಾಗಿ ಇವಾಗ ಏನ ಗಟ್ಟಿ ಕಟ್ಟಿಗೆನ ಮಾಡ್ಬೇಕಂದ್ರೆ ಆ ಶಿವನೆಕಾಯಿ ಇಲ್ಲ ಬಿಳೆ ಬಣ್ಣೆಕಾಯಿ ಬಹಳ ಯೂಸ್ ಮಾಡೋಂತ ಬಹಳ ಬೇಡಿಕೆ ಇರುವಂತ ಕಾಯಿಗಳು ಇವೆರಡು. ಹೆಂಗ್ ರೆಡಿ ಮಾಡ್ತೀರಿ ಇವಾಗ ಇದು ನೋಡ್ರಿ, ಮರ ಬಡ್ಡಿ ತಗೊಂಡ್ಬಿಡೋದು. ಈ ಕಟ್ ಮಾಡ್ಕೊಂಡು ಒಂದು 2 ತಿಂಗಳು ಬಿಸಿಲಾಗ ಒಣಸ್ತೀವಿ, ಒಂದು 2 ತಿಂಗಳು ನೆಳ್ಳಾಗ ಒಣಸ್ತೀವಿ ಫಸ್ಟಿಗೆ. ಅಂದ್ರೆ ಇದು ಒಂದು ಬರೇ ಕಟ್ಟಿಗೆ ರೆಡಿ ಆಗಕ್ಕೆ ನಿಮಗೆ 4 ತಿಂಗಳು ಅಂದ್ರೆ ನಮಗೆ ಸಾಕಷ್ಟು ಕಟ್ಟಿಗೆ ನಾವು ಕಟ್ಟದ ಹಾಕ್ಬಿಟ್ಟಿರ್ತೀವಲ್ಲ. ಇವಾಗ ಹೋದ ವರ್ಷ ಕಟ್ಟಿಗೆ ಇವಾಗ ರನ್ನಿಂಗ್ ಇರುತ್ತೆ. ಹಂಗಾಗಿ ಇದಕ್ಕೆ ನಾವು ಹಂಗೆ ಇದು ಮಾಡೋದು, ನಾವು ಹಿಂಗೆ ಮಾಡ್ತಾ ಇರ್ತೀವಿ, ಹಂಗೆ ಕಡಿತಾ ಇರ್ತೀವಿ. ಎಲ್ಲಿ ಬೇಕಲ್ಲ ಕಡಿತಿರ್ತೀವಿ, ಅಲ್ಲೇ ಬಿಡ್ತಿರ್ತೀವಿ. ಹಂಗಾಗಿ ನಾವು ಹಂಗೆ ಕಂಟಿನ್ಯೂ ಆಗಿರ್ತೀವಿ. ಇದೊಂದು ಇವಾಗ ಸ್ವಲ್ಪ ಹೆಚ್ಚು ಕಮ್ಮಿ 2 ವರ್ಷದ ಮರ ಇದು, ಫುಲ್ ಡ್ರೈ ಕಟ್ಟಿಗೆ. ಇದು ಎಷ್ಟು ವರ್ಷ ಬಾಳಿಕೆ ಬರ್ಬೋದು ನಿಮ್ಗೆ? ಬರ್ಬೋದು ಸರ್. ಇವಾಗ ನಾವು ಹೆಂಗೆ ಇಟ್ಕೊಂತೀವಿ ಹಂಗ ಇದಲ್ಲ ಕಟ್ಟಿಗೆ ಇದಲ್ಲ. ಅಂದ್ರೆ ನೀರಿಗೆ ಜಾಸ್ತಿ ಬೆಳಂಗಿಲ್ಲ, ಇದು ನೀರಿಗೆ ಬೀಳಿಸಬಾರ್ದು. ಏನ್ ಹಂಗೇನಿಲ್ಲ, ಒಂದ್ 2-3 ತಲೆ ಬರುತ್ತೆ, ಏನ್ ತೊಂದ್ರೆ ಇಲ್ಲ. 2-3 ತಲೆ ಎಷ್ಟು ತಲೆ? ಒಂದ್ ತಲೆ ಇವಾಗ ಒಂದು 100 ವರ್ಷ ತನಕ ಬರ್ಬೋದು ಅಂತಾರೆ ಸರ್. ಈಗ ನಾವು ನೋಡಿಲ್ಲಲ್ಲ. ಇವಾಗ ನನಗೆ ನಮ್ಮ ತಾತಂದು ಕಾಲದ ಡೊಳ್ಳು ಕೂಡ ನಮ್ಮ ಮನೆಯಾಗ ಇದಾವೆ. ನಮ್ಮ ತಾತ ರೊಪ್ಪ ಬಡಿತಿದ್ದಂತ ಡೊಳ್ಳುಗಳು ನಮ್ಮ ಮನೆಯಾಗ ನಮ್ಮ ಅಪ್ಪಂದ ಅಂತಂದ್ರೆ ಇವಾಗ ನಮಗೆ ಅಂದ್ರೆ 3ನೇ ತಲೆ ಬಂದಿದೆ ಡೊಳ್ಳು. ಅಂದ್ರೆ ಅವಾಗಿಂದು ಮರ ಅದು. ಇವಾಗಿನ ನಾವು ಹೆಂಗಂದ್ರೆ ಇವಾಗ ಮರಗಳು ಕೂಡ ಜಾಸ್ತಿ ಇದಲ್ಲ ಸರ್. ಹೆಂಗ ಬಹಳ ದೊಡ್ಡ ಸೈಜ್ ಇವಾಗ ಬಳಸಕ್ಕಾಗಲ್ಲ. ಒಂದ್ ಸೈಜಿಗೆ ತೆಗಿತೀವಿ. ಒಂದ್ ಸೈಜ್ ಒಳಗೆಲ್ಲ ಕಟಿಂಗ್ ಮಾಡಿದ್ಮೇಲೆ ಅಂದ್ರೆ ನಾವು ಮಿಷಿನ್ ಹಾಕ್ಯಂತೀವಿ ಸರ್. ಯಾಕಂದ್ರೆ ಇದು ಒಂದೇ ಡೊಳ್ಳು. ಇವಾಗ ಕಟ್ಟಿಗೆ ಕಾಸ್ಟ್ಲಿ ಇದೆ ಇವಾಗ. ಅವಾಗ ಏನ್ ಮರಗಳು ಹಂಗೆ ಕೊಡ್ತಾ ಇದ್ರು, ಇವಾಗ ಯಾರು ಕೊಡಲ್ಲ. ಏನಪ್ಪ ನೀವು ಡೊಳ್ಳು ಮಾಡ್ತೀರ ಅಂದ್ಮೇಲೆ ಇದು ತಗೊಳ್ರಿ ಅಂತಂತಾರೆ. ಅದ್ರಾಗ ಇದರಲ್ಲಿ ಐಟಮ್ಗಳು ಮಾಡ್ಕೊಂತೀವಿ ಸರ್. ಮತ್ತೆ ಸರ್ ಇದ್ರೊಳಗಲ್ದು ಐಟಮ್ ಸರ್, ಇದು ಜಂಬೆ. ಇದ್ರೊಳಗಿಂದ ಐಟಮ್ ಇದು? ಇದ್ರೊಳಗಲ್ದು ಇದು ಐಟಮ್ ಸರ್, ಜಂಬೆ. ಇದನ್ನ ತಕ್ಕಂತೀವಿ. ಇದಿಷ್ಟು ಆಮೇಲೆ ಇದ್ರೊಳಗೆ ಕೂಡ ತಕ್ಕಂತೀವಿ ಸರ್. ಇದು ಚೌಡಿಕೆ ಸರ್, ಜೋಗಮ್ನವ್ರು ಬಾರಿಸ್ತಾರ ಚೌಡಿಕೆ. ಇದರಲ್ಲಿ ಈ ಐಟಮ್ ಒಳಗಡೆ. ಓಕೆ, ಹಂಗಾದ್ರೆ ಸ್ಟಾರ್ಟಿಂಗ್ ತಗೊಂಡು ಅದಾದ್ಮೇಲೆ ಲಾಸ್ಟ್ ಡೊಳ್ಳು ಸರ್. ಫಸ್ಟ್ ಡೊಳ್ಳು. ಹೌದು, ಫಸ್ಟ್ ಡೊಳ್ಳು, ಆಮೇಲೆ ನಗಾರಿ, ಇದು ಯಾವ್ದು ಜಂಬೆ. ಜಂಬೆ ಆದ್ಮೇಲೆ ಚೌಡಿಕೆ ಅಥವಾ ಡೋಲಕ್. ಈ ತರದ್ ಎಷ್ಟು ಸಿಗ್ಬೋದು ಈ ತರದ್ ಒಂದ್ ಸೈಜ್ ಮರದಲ್ಲಿ? ಇದೆ 3 ರಿಂದ 4 ಐಟಮ್ ಆಗ್ತಾವ ಸರ್. ಫಸ್ಟ್ ಡೊಳ್ಳು, ಜಂಬೆ, ಆಮೇಲೆ ಇದು ಚೌಡಿಕೆ. ಇದ್ರಲ್ಲಿ ಒಂದು ಡಮರುಗು ಬರೋದು ಸಣ್ಣದು ಅಂತ. ಹಂಗೆಲ್ಲ 3 ವೆರೈಟಿ ಮಾಡ್ತೀವಿ ಸರ್. ಇದ್ರಲ್ಲಿ ಎಲ್ಲ ವೆರೈಟಿ ಸಿಗುತ್ತೆ ನಿಮಗೆ. ಎಷ್ಟು ವೆರೈಟಿ ಬೇಕಂದ್ರೂ ಕೂಡ ಎಲ್ಲ ವೆರೈಟಿ ಸಿಗುತ್ತೆ. ಆಮೇಲೆ ಪ್ಲಾಸ್ಟಿಕ್ ಡೊಳ್ಳು ಕೂಡ ಮಾರ್ತೀವಿ ನಾವು. ಸ್ಟೀಲ್ ಡೊಳ್ಳುಗಳು ಅವೆಲ್ಲ ಸಿಗ್ತಾವೆ ನಿಮ್ಗೆ. ಎಷ್ಟು ಕೆಜಿ ವರೆಗೆ ಲಾಸ್ಟ್ ನೀವು ಇದನ್ನ ರೆಡಿ ಮಾಡೋದು ಸರ್? ನಾವು ಒಂದು ರೆಡಿ ಆಗಿ ಟೋಟಲ್ ಒಂದು ಪೀಸ್ ರೆಡಿ 25-30 ಕೆಜಿ ತನಕ ಬರ್ಬೋದು. ಅಂದ್ರೆ ದೊಡ್ಡ ಸೈಜ್. ಅಂದ್ರೆ ಇವಾಗ ಯೂಸ್ ಮಾಡೋದು ಹೆಂಗಂದ್ರೆ ಇವಾಗ ಕಲಾವಿದರು ಟೀಮ್ಗಳು ಇರ್ತಾವಲ್ಲ ಸರ್, ಅವರು ಎಲ್ಲ ಮಾಮೂಲು ಸಣ್ಣ ಯೂಸ್ ಮಾಡ್ತಾರೆ. ಈ ದೊಡ್ಡ ದೇವಸ್ಥಾನಗಳಲ್ಲಿ ಇರ್ತಾರೆ. ಆಮೇಲೆ ಇದ್ರಲ್ಲೆಲ್ಲ ದೇವರಿಗೆ ಯೂಸ್ ಮಾಡ್ತಾರೆ. ಅಂದ್ರೆ ಇದ್ರ ಮೇಲೆ ಇಡೋದು, ಒಳಗೆ ದೇವಸ್ಥಾನ ಗರ್ಭಗುಡಿಯಲ್ಲಿ ಇಡೋದು, ಅದು ದೊಡ್ಡದಿರುತ್ತೆ. ಒಂದು 30 ಕೆಜಿನ ಮೇಲೆ ಬರುತ್ತೆ. ಇದಕ್ಕೆ ತಕ್ಕಂಗೆ ಮಾಡಿಕೊಡ್ತೀವಿ ಸರ್. ನಾವು ಎಷ್ಟೇ ದೊಡ್ಡದು ಬೇಕಾದ್ರೂ ಕೂಡ ಮಾಡಿಕೊಡ್ತೀವಿ. ಅವ್ರು ಏನು ಕೇಳ್ತಾರ ಅದನ್ನ ರೆಡಿ ಮಾಡೋಣ ಸರ್. ಇದಾಯ್ತಲ್ಲ, ಇದು ಸರ್ ಡೊಳ್ಳು ರೆಡಿ ಮಾಡಿದಂಥ ಡೊಳ್ಳು. ಇವಾಗೇನು ಒಳವು ನೋಡಿದ್ರಲ್ಲ, ಒಳವು ನೆಕ್ಸ್ಟ್ ಆಗದೆ ಇದು
ಎಷ್ಟು ಕೆಜಿ ಇದೆ ಸರ್ ಇದು ಅಂದಾಜು? ಬರ್ಬೋದು ಸರ್ ಒಂದು 16 kg. 16 ಕೆಜಿ. ಹ್ಮ್. ಈಗ ನೀವ್ ಎಷ್ಟು ವರ್ಷದಿಂದ ಇದನ್ನೆಲ್ಲ ಕಲ್ತಿರೋದು? ಸರ್ ನನಗೆ ಇವಾಗ 36 ವರ್ಷ ಸರ್. ನನಗೆ 8 ವರ್ಷದಿಂದ ಒಂದು 6 ವರ್ಷದಿಂದ ಕಲ್ಕೊಂತ ಬಂದ ಸರ್. 6-7 ವರ್ಷದಿಂದ ಅಂದ್ರೆ ನಮ್ಮ ಅಪ್ಪನ ಜೊತೆಗೆ ನಾವು 6 ವರ್ಷ ಇದ್ದಾಗ ಅಂದ್ರೆ ನಾವು ಏನ ಇದು ಮಾಡ್ತಾ ಕಲ್ತಿದ್ದಿಲ್ಲ. ನಮ್ಮ ಅಪ್ಪನ ಜೊತೆಗೆ ಡೊಳ್ಳು ಬಾರ್ಸಕ್ ಹೋಗ್ತಿದ್ದ, ಅವ್ರ ಜೊತೆಗೆ ಹಂಗೆ ಹೋಗೋದು ಅವಾಗ. ಅಂದ್ರೆ ಈಗ ಡೊಳ್ಳು ಬಾರ್ಸೋದು ನಿಮ್ಗೆ ಅವಾಗ್ಲಿಂದಾನೇ ಇದ್ರಲ್ಲಿ ಹೌದು ಸರ್. ನಾವೆಲ್ಲ ಇವಾಗ ನಾನು 8 ವರ್ಷದಿಂದ ಕಲ್ತೀನಿ, ನನ್ನ ಮಗ 6 ವರ್ಷದಿಂದ ಕಲ್ತ. ನಮ್ಮ ಪರಂಪರೆನೇ ನಮ್ಮ ಫ್ಯಾಮಿಲಿನೇ ಇದ್ರಾಗ ಮೀಸಲಾಗೈತೆ ಸರ್. ನಿಮ್ದೇನ್ ಎಜುಕೇಶನ್ ಆಗಿರೋದು? ನಂದು SLC ಆಗೈತೆ ಸರ್. ಭಾಳ SLC ಆಗೈತೆ. ಇದನ್ನ ನಾವು ಅಪ್ಪಂದ ಮಾಡ್ಕೊಂತ ಎಷ್ಟು ಪ್ರೋಗ್ರಾಮ್ ಅಟೆಂಡ್ ಮಾಡಿರಂಗಾದ್ರೆ? ಭಾಳ ಸರ್, ಭಾಳ ಕಾರ್ಯಕ್ರಮಗಳು ಭಾಳ ಮಾಡಿವಿ ಸರ್ ನಾವು. ಎಷ್ಟು ಸಾವಿರನ ಅಥವಾ ಎಷ್ಟು ನಂಬರ್ಸ್ ಅಂತ? ಭಾಳ ಇದೆ ಸರ್. ನಾವು ಕೌಂಟ್ ಮಾಡಿಲ್ಲ. ನಿಮಗೆ ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಒಂದು 1500-2000 ಅಂತ ವಿತ್ ದಾಖಲೆ ಇದಾವೆ ನಮ್ಗೆಲ್ಲ ದಾಖಲೆ ಇದಾವೆ. ಏನೋ ನಾವು ಯಾವ್ದೇ ಒಂದು ಪ್ರೋಗ್ರಾಮ್ ಹೋದ್ರೆ ಒಂದು ಡಾಕ್ಯುಮೆಂಟ್ ತಗೊಂತೀರಾ ನೀವು? ಅಂದ್ರೆ ನಾವು ಈ ಕನ್ನಡ ಸಂಸ್ಕೃತಿ ಇಲಾಖೆಗೆ ಹೋದ್ರೆ ಮಾತ್ರ ಡಾಕ್ಯುಮೆಂಟ್ಸ್ ಕೊಡ್ತಾರೆ ಸರ್. ಬೇರೆ ಕಡೆಗೆ ಅವೆಲ್ಲ ಅಡಿಕೆಯಲ್ಲಿ ಕೊಟ್ಟು ಹೇಳಿ ಹೋಗ್ತಾರೆ ಸರ್. ಅವೆಲ್ಲ ಇದು ಮಾಡಕ್ಕಾಗಲ್ಲ. ಮತ್ತೆ ನಾವು ಎಲ್ಲ ಇವು ಗೌರ್ಮೆಂಟ್ ಪ್ರೋಗ್ರಾಮ್ ಹೋಗಿದ್ವೆಲ್ಲ ಡಾಕ್ಯುಮೆಂಟ್ಸ್ ಇರ್ತಾವಲ್ಲ ಸರ್. ಎಷ್ಟು ಜನ ಇದ್ರ ಹಂಗಾದ್ರೆ ನಿಮ್ದು ಒಂದು ಕಮಿಟಿ? ಸರ್ ನಾವು ನಮ್ಮ ಕಮಿಟಿಯಲ್ಲಿ ಒಂದು 14 ಜನ ಇದೀವಿ ಸರ್. 14 ಜನ. ಮನೆಯಲ್ಲಿ? ನಮ್ಮ ಮನೇಲಿ ಒಂದು 6-7 ಜನ ಇದೀವಿ ಸರ್ ನಮ್ಮ ಮನೇಲಿ. ಆಮೇಲೆ ನಮ್ದು 2 ಟೀಮ್ ಇದೆ ಸರ್. 2 ಟೀಮ್ ಇದೆ ನಮ್ದು. ಹೆಸರೇನಂತ? ಒಂದು ನಮ್ಮ ಪ್ರಕಾಶ್ ಡೊಳ್ಳು ಕುಣಿತ ತಂಡ ಅಂತ ಒಂದಿದೆ. ಆಮೇಲೆ ನಮ್ಮ ಮಕ್ಕಳು, ಚಿಕ್ಕ ಮಕ್ಕಳು, ಮಹಿಳಾ ಮಕ್ಕಳ ಡೊಳ್ಳು ಕುಣಿತ ಅಂತಂದೇಳಿ ಒಂದಿದೆ. 2 ಮಾಡ್ತೀವಿ ಸರ್. ನಮ್ಮ ಮಕ್ಕಳು ಅಂಡಮಾನ್ಗೆಲ್ಲ ಹೋಗಿ ಬಂದಾರ. ಅಂಡಮಾನ್ಗೆ? ಹೌದು. ಅವ್ರದೆಲ್ಲ ಕಾರ್ಯಕ್ರಮ ಸಣ್ಣ ಮಕ್ಕಳು ಸರ್, ಚಿಕ್ಕ ಮಕ್ಕಳು ಅವರೆಲ್ಲ. ಅವರು ನಮ್ಮ ತಾತನ ಕಲೆ ಬಿಡಬಾರ್ದು ಅಂತಂದೇಳಿ ಅವರು ಮಾಡಕ್ ಕುಂತಾರೆ ಸರ್. ಅವರೆಲ್ಲ ನಾನು ನಮ್ಮ ಅಣ್ಣ ಹಿಂದೆ ಬೆನ್ನ ಸಪೋರ್ಟ್ ಆಗಿ ನಿಂತ್ಕೊಂಡು ಅವ್ರಿಗೆಲ್ಲ ಇದು ಮಾಡಿ. ಈಗ ಇದು ಒಂದು ಫೈನಲ್ ಆಗಿ ರೆಡಿ ಆಗ್ಬೇಕಂತ ಹೇಳಿದ್ರೆ ನಿಮ್ದು ಒಂದು ಪ್ರೊಸೀಜರ್ ಯಾವ? ಇವಾಗ ತೋರಿಸಿದ್ನಲ್ಲ ಸರ್ ನಿಮ್ ಚರ್ಮ ಸರ್. ಇದು ಓತಿಂದು, ಇದು ಗುಣಿತ ಅಂಬಡಿತೀವಲ್ಲ, ದಪ್ಪ ಇರ್ಬೇಕಲ್ಲ, ಹಂಗಾಗಿ ಓತಿಂದು ಇದು ಸ್ವಲ್ಪ ಥಿಕ್ನೆಸ್ ಜಾಸ್ತಿ ಇದು ದಪ್ಪ ಇರುತ್ತೆ ಸರ್. ಓತಿನ ಅಂದ್ರೆ ಸ್ವಲ್ಪ ದಪ್ಪ ಇರುತ್ತೆ ನೋಡ್ರಿ. ನಾದ ಹೆಂಗ್ ಬರುತ್ತೆ ಈ ತರ. ಇದು ಆಡಿಂದ ಅಂತೇಳಿ ಇದು ತಿಳುಪಾಗಿ ಬರುತ್ತೆ. ಇದು ಸೌಂಡ್ ಜಾಸ್ತಿ ಬರುತ್ತೆ ಅದಕ್ಕಿಂತ ಇದು 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 ಕೊಟ್ರೆ ಮಾತ್ರ ಇದು ಸೌಂಡ್ ಜಾಸ್ತಿ ಆಗುತ್ತೆ. ಅಂದ್ರೆ ಎಷ್ಟು ದಪ್ಪ ಕೊಡ್ತೀವಿ ಇದು ಗುಮ್ ಮೇಲೆ ಇದಕ್ಕೆ ಜಾಸ್ತಿ ಆಗುತ್ತೆ. ಓಕೆ, ಅದಕ್ಕೆ ದಪ್ಪ ಕೊಟ್ರೆ ಇದು ಬೇಸ್ ಸರ್. ಇದು ತಾಳ. ಅದು ಮೇನ್. ಈಗ ಇದಿದ್ರೆ ಮಾತ್ರ ಇದು ಬರುತ್ತೆ ಸರ್, ಇಲ್ಲ ಬರಲ್ಲ ಇದು. ಓಕೆ ಓಕೆ. ಈಗ 2 ಕಡೆಗೆ ಇದನ್ನ ಮಾಡಿ ನೀವು? ಇವರು ಸಿನ್ನೂರರ ಆರ್ಡರ್ ಕೊಟ್ಟು ಹೋಗಿದ್ದಾರೆ ಸರ್. ಬಿಳೆವಣ್ಣಿ ಕಟ್ಟಿಗೆ ಇದು ಸಿನ್ನೂರು. ಸಿನ್ನೂರಿಂದ ಆರ್ಡರ್ ಕೊಟ್ಟೋಗಿದ್ದಾರೆ ಇವರು. ನಾಳೆ ಕೊಡ್ಬೇಕು ಅವರಿಗೆ. ಈ ತರ ರೆಡಿ ಮಾಡಿದೀವಿ. ಇದು ಹೊಸ ಡೋಲ್. ಮಾಡಿ ನೀವು ನಾವು ಕೊಡುವಂತ ಡೋಲ್ಗಳು ರೆಡಿ ಆಗಿರೋದು. ಇದು ಎಷ್ಟು ರೆಡಿ ಮಾಡಿದ್ರಿ ಈ ತರದ್ದು? ಈಗ ಬಹಳ ರೆಡಿ ಇದೆ ಸರ್. ಒಂದು 50-60 ಪೀಸ್ 100 ಪೀಸ್ ರೆಡಿ ಇದೆ. ನಿಮ್ಗೆ ಸಿಗುತ್ತೆ. ಸರ್, ಈಗ ನಿಮ್ಮೂರಲ್ಲಿ ನಿಮ್ಮನ್ನ ಗುರುತಿಸ್ತಿದಾರಲ್ಲ, ನಿಮ್ಮೂರಲ್ಲಾಗಿರ್ಬೋದು, ಹೊರಗಡೆಗೆ ಎಲ್ಲಾದ್ರೂ ಇಲ್ಲ, ಹೋದಾಗ? ನಾವು ಎಲ್ಲಿ ಹೊರಗೆ ಹೋಗಿವಪ್ಪ ಅಂತಂದ್ರೆ ನಮ್ಮ ಡೊಳ್ಳಿಲಿಂದ ನಮ್ಮ ಕಾರ್ಮಂಚಪ್ಪನ ಮಕ್ಕಳ್ರಿ ಅಂತಾರೆ. ಯಾ ಕಾರ್ಮಂಚಪ್ಪ ನಮ್ ಡೊಳ್ಳು ಬಡಿತಾರಲ್ಲಪ್ಪ, ಡೊಳ್ಳು ಬಡಿತಾರಲ್ಲ ಅವ್ರ ಮಕ್ಳಪ್ಪ ಇವರು. ಯಾವ ಕಾರ್ಯಕ್ಕಾದ್ರೂ ಕೂಡ ಕರೆದ್ರೆ ಬರ್ತಾರ ಅಂತೇಳಿ ನಮ್ಮನ್ನ ಪ್ರೀತಿ. ಈಗ ಎಲ್ಲರೂ ಹೋದಾಗ ನೀವು ಫಸ್ಟ್ ಕಾರ್ಮಂಚಪ್ಪನ ಮಕ್ಕಳು ಅಂತಾರ ಅಥವಾ ಡೊಳ್ಳು ಕಾರ್ಮಂಚಪ್ಪನ ಮಕ್ಕಳು ಅಂತ ಹೇಳ್ತಾರೆ? ಡೊಳ್ಳು ಕಾರ್ಮಂಚಪ್ಪನ ಮಕ್ಕಳೇ ಅಂತಾರೆ. ಯಾಕಂದ್ರೆ ಕಾರ್ಮಂಚಪ್ಪ ಅವ್ರ ಹೆಸರು ಡೊಳ್ಳಿಂದನೇ ಕಾರಣ. ಡೊಳ್ಳೆನೇ ಕಾರಣ. ಯಾಕಂದ್ರೆ ಡೊಳ್ಳು ಬಾರಿಸೋದ್ರಿಂದ ನಮ್ಮ ಅಪ್ಪಾಜಿ ಇರೋದ್ರಿಂದ ನಾವು ಡೊಳ್ಳು ಇರೋದ್ರಿಂದ್ರೇನೆ ನೀವು ಇಲ್ಲಿವರೆಗೂ ಬಂದಿದ್ದು. ಹೌದು. ಎಲ್ಲ ನಮ್ಮ ಪ್ರತಿಯೊಂದು ನಮ್ಮನ್ನ ಗಾಡ್ ಫಾದರ್ ಅಂತಂದ್ರೆ ನಮಗೆ ಡೊಳ್ಳು. ನಮ್ಮ ತಂದೆ ನಮ್ಮನ್ನ ಎಲ್ಲ ಕೈಲಿ ನಡೆಸಿರೋದೆ ನಮ್ಮ ಊರಿನ ಜನ, ನಮ್ಮ ಡೊಳ್ಳು. ನಮ್ಮ ಪ್ರತಿ ಒಂದು ನಮ್ದು ದೊಡ್ಡ ಹಳ್ಳಿ ಊರು, ದೊಡ್ಡ ನಮ್ಮ ಕುರುಬ ಸಮುದಾಯ ಬಹಳ ಜನ ನಮ್ಮ ಊರಲ್ಲಿ ಇದ್ದಾರೆ. ಪ್ರತಿ ಒಬ್ರು ನಮ್ಮನ್ನ ನಮ್ಮೂರಾಗಿದ್ದಾರಪ್ಪ ಡೊಳ್ಳೆಯವರು, ಅವ್ರನ್ನ ಒಂದ್ಸಲ ಕರ್ಸು ಚೆನ್ನಾಗಿ ಮಾಡ್ತಾರ ಅಂತ ಪ್ರತಿಯೊಬ್ರು ಹಂಗೆ ಹೇಳಿ 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 ನಮ್ದೆಲ್ಲ ಇಷ್ಟು ದೊಡ್ಡ ಮಟ್ಟಕ್ಕೆ ಹೆಸರಾಗ ಕಾರಣ ನಮ್ಮ ಊರಿನ ಜನ, ನಮ್ಮೂರು. ಹೆಸರಿಗಾಗ್ಲಿ ಪ್ರಶಸ್ತಿಗಾಗ್ಲಿ ಈ ಒಂದು ಡೊಳ್ಳನ್ನ ಇಲ್ಲಿವರೆಗೂ ತಂದಿರ್ಲಿಲ್ಲ. ಬಟ್ ಇತ್ತೀಚೆಗೆ ಇವರೆಲ್ಲ ಒಂದು ಪ್ರಶಸ್ತಿ ಆಗಿರ್ಬೋದು, ಬುಕ್ ಎಲ್ಲ ಆಗಿರ್ಬೋದು, ಈ ಇತ್ತೀಚೆಗೆಲ್ಲ ಒಂದು ತೆರೆ ಮೇಲೆ ಬರ್ತಾ ಇರೋದಕ್ಕೆ ಆ ಒಂದು ಡೊಳ್ಳು ಮತ್ತೆ ಇವರಲ್ಲಿ ಇರ್ತಕ್ಕಂಥ ಒಂದು ಶ್ರದ್ಧೆ ಅಂತಾನೆ ಹೇಳ್ಬೋದು. ಬನ್ನಿ, ಇಲ್ಲಿ ಅವ್ರ ಅಪ್ಪಾಜಿ ಅವರು ಇದ್ದಾರೆ, ಅವ್ರ ಹತ್ರ ಮಾತಾಡ್ಸೋಣ. ನಮ್ಮ ತಂದೆಯವರು ಕಾರ್ಮಂಚಪ್ಪ ಅಂತೇಳಿ. ಇತ್ತೀಚೆಗೆ ಯಾವ್ದಾರ ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ರ ನೀವು? ಹೋಗ್ತಿದ್ವಿ. ಮಕ್ಳು ಬ್ಯಾಡ್ ಬಿಡಪ್ಪ, ಯಾಕ ವಯಸ್ಸಾತು ಅಂತಂತಾರ. ಆದ್ರೂ ಕೂಡ ಅಷ್ಟು ಹುಚ್ಚು. ಹಿಂದೆ ಬರ್ತಾರ. 10 ವರ್ಷ 12 ವರ್ಷ ವಯಸ್ಸಿದ್ದೆಲ್ಲ ಮಾಡಿ. ನಿಮಗೆ 10 ವರ್ಷದಾಗಿಂದ? ಇವಾಗ ನನ್ನ ವಯಸ್ಸಿನಾಗೆ ನನ್ನ ಮೊಮ್ಮಗ ಸ್ಟಾರ್ಟ್ ಮಾಡ್ಯಾನ. ನಿಮ್ಮ ವಯಸ್ಸಲ್ಲೇ 10 ವರ್ಷದಿಂದ ಅಪ್ಪಾಜಿ ಸ್ಟಾರ್ಟ್ ಮಾಡ್ಯಾರಲ್ರಿ. 10 ವರ್ಷದಿಂದ ನನ್ನ ಮಗ ಸ್ಟಾರ್ಟ್ ಮಾಡಿದಾನೆ. ಹೌದೌದು. ಅವ್ರ ತಾತನ ರೆಕಾರ್ಡ್ ಮೀರಿಸಿ 68 ವರ್ಷ ಅಂತ ಹೇಳಿದ್ರಿ. 68 ವರ್ಷ ಸತತವಾಗಿ ಇದೇ ಒಂದು ಫೀಲ್ಡ್ ಅಲ್ಲಿ ಇರೋದು ಇವರು. ಮಾಡ್ತಾರೆ ಚರ್ಮವಾದ್ಯಗಳು. ಇವರು ಟ್ರೈನಿಂಗ್ ಕೊಡ್ತಾರ ಬೇರೆಯವರಿಗೆ? ಮಾಡಿಸ್ತಾರೆ. ಎಲ್ಲ ಡೊಳ್ಳು ಕುಣಿತ ಕಲಿಸ್ತಾರ, ಚರ್ಮವಾದ್ಯಗಳು ಮಾಡೋದ್ ಕಲಿಸ್ತಾರ. ಯಾರನ್ನ ಬಂದ್ರೆ ಕಲಿಬಹುದು. ಒಬ್ರು ಒಂದು ತಂಡ ಬಂತು ಅಂತ ಹೇಳಿದ್ರೆ ಎಷ್ಟು ದಿನ ಟ್ರೈನಿಂಗ್ ಅವ್ರಿಗೆ ಕೊಟ್ರೆ ಅವ್ರಿಗೆ ಕಲಿಬಹುದು? ಮೇಲೆ ಹೋಗ್ತೈತ್ರಿ. ಅವ್ರ ಶ್ರದ್ಧೆ ಮೇಲೆ, ಅವ್ರ ಕಲಿಯೋ ಇಂಟ್ರೆಸ್ಟ್ ಮೇಲೆ ಹೋಗ್ತೈತೆ.
ಅವ್ರು ಒಂದಿನ ಒಂದು ವಾರದ ಕಲಿತಾರ, ತಿಂಗಳ ಕಲಿತಾರ, 15 ದಿನ ಕಲಿತಾರ. ಕಲಿಲಾರ್ದಾರ ದೊಡ್ಡ ಮಕ್ಳು ಇದ್ದಂಗೆ ಅವ್ರು ಮತ್ತೆ ವರ್ಷ ತಕ್ಕ ನೀರು ಕೊಟ್ಟರು ಕೂಡ ಬರೋದಿಲ್ಲ ಒಬ್ಬರಿಗೆ. ಅಲ್ಲ ಅವ್ರು ಈಗ ಕಲಿತಾರೆ. ನೀವ್ ಹೇಳ್ಕೊಡೋ ಪ್ರಕಾರ ಒಬ್ರು ಯಾರಾದ್ರೂ ಒಂದು ತಂಡ ರೆಡಿ ಮಾಡ್ಕೋಬೇಕಂತ ಹೇಳಿ ಎಷ್ಟು ದಿನಕ್ಕೆ ಒಂದು ಆಗ್ಬೋದು? ತಿಂಗಳಂತೂ ಬೇಕು, 1 ತಿಂಗಳು ಬೇಕು. 1 ತಿಂಗಳು ಬೇಕು. ಯಾವ ರೀತಿ ಇರುತ್ತೆ ಅದು? ಬೆಳಗ್ಗೆನ ಅಥವಾ ಯಾವ ಟೈಮಲ್ಲಿ ಇಲ್ಲ ಕಲಿಬೇಕು ಇಲ್ಲ ನಾವೇನಂದ್ರೆ 2 ದಿನ ಮಾತ್ರ ಹೇಳ್ತೀವಿ ವಾರದಾಗ, ಶನಿವಾರ ಮತ್ತೆ ಐತವಾರ. ಯಾಕಂದ್ರೆ ಶನಿವಾರ ಹನುಮಪ್ಪನವ್ರ ಅಂತ ಹೇಳ್ಬಿಟ್ಟಿರ್ತೀವಿ, ಬೀರಪ್ಪನವ್ರ ಅಂತ ಹೇಳಿ ಐತವಾರ ದಿನ ಮಾಡ್ತೀವಲ್ಲ ಮನೆವಾರ. ಹಂಗಾಗಿ ಐತವಾರ ದಿನ ರಜಾ ಇರ್ತೈತೆ, ಯಾರಾದ್ರೂ ಬಂದು ಕಲಿಬಹುದು, ಈಗ ಅನುಕೂಲ ಆಗ್ತೈತೆ. ವಾರದಾಗ 2 ದಿನ ಮಾತ್ರ ಕಲಿಸ್ತೀವಿ, 1 ತಿಂಗಳವರೆಗೆ 1 ತಿಂಗಳ ತನಕ ಕಲಿಸ್ತೀವಿ. ಕಲಿಬಹುದು, ಅವ್ರ ಶ್ರದ್ಧೆ ಇದ್ರೆ ಕಲಿತಾರ, ಇಲ್ಲಪ್ಪ ಅಂದ್ರೆ ಮತ್ತೆ ನೆಕ್ಸ್ಟ್ ಬರ್ತದೆ. ಸರ್ ಏನಿಲ್ಲ ಇದನ್ನೆಲ್ಲ ಬೆಳ್ಳಿ ಐಟಮು, ಡಾಲರು, ಇದು ಇದು ಮೆಡಲ್. ನಮ್ ತಂದೆಗೆ ಬಂದಿರತಕ್ಕಂತ ಗೋಲ್ಡ್ ಮೆಡಲ್. ಗೋಲ್ಡ್? ಗೋಲ್ಡ್ 2.5 ತೊಲೆದು ಗೋಲ್ಡ್. ಸರ್ ರಿಯಲ್ ಗೋಲ್ಡೇ? ರಿಯಲ್ ಗೋಲ್ಡ್. ಇದು ರಾಜ್ಯ ಪ್ರಶಸ್ತಿ. ನಮ್ ತಂದೆಯವ್ರಿಗೆ ಕೊಟ್ಟಿರ್ತಕ್ಕಂಥದ್ದು ರಾಜ್ಯೋತ್ಸವ ಪ್ರಶಸ್ತಿ. 2023ರಲ್ಲಿ. ಬೆಳ್ಳಿದು ಕಡಗ ಒಂದ್ ಸೇರಿಂದ ಐತ್ರಿ. ಒಂದ್ ಸೇರ್ ಅಂದ್ರೆ ಒಂದ್ ಸೇರ್ ಹಳೆ ಲೆಕ್ಕ 12 ತೊಲೆನ 24 ತೊಲೆ ಇರ್ಬೇಕು, ಅದು ನನಗೆ ಅಷ್ಟು ಐಡಿಯಾ ಇಲ್ಲ. ಇದು 1.5 ಸೇರಿಂದ ಐತ್ರಿ. ಇದು ಸ್ವಲ್ಪ ಅದಕ್ಕಿಂತ ವಜಿ ಐತ್ರಿ. ಇವು ಯಾವ ಹಾಕಲ್ಲ ನೀವು ಕೈಯಾಗೆ? ವಜಿ ಆಗ್ತಾವ್ರಿ, ಯಾಕಿನ್ ಸಣ್ಣ ಹಾಕಿನಲ್ರಿ, ಇವು ಸಣ್ಣ ಅಂತ. ಅಂದ್ರೆ ಈಗ ಯಾವ್ದಾರ ಪ್ರೋಗ್ರಾಮಿಗೆ ಹೋದಾಗ ಹಾಕೊಂಡ್ ಹೋಗಕ್ಕಾಗಲ್ಲ? ಇಲ್ಲ, ಯಾಕಂದ್ರೆ ಡೊಳ್ ಬಾರಿಸ್ತೀವಲ್ರಿ, ಇದಾಗ್ಬಿಡ್ತಾವ. ಹಂಗಾಗಿ ಟೋಟಲ್ ಎಷ್ಟಿದೆ ಇದು? ಇದು ಇವಾಗ ಒಂದ್ ಸದ್ಯ ಒಂದ್ 5 ಇವು ಅಮೆರಿಕಕ್ಕೆ ಹೋಗಿರ್ತಕ್ಕಂಥ ಅಮೆರಿಕ ಕಾಯಿನ್ಸ್, ಇವೆಲ್ಲ ನಮ್ ತಂದೆಯವ್ರಿಗೆ ಕೊಟ್ಟಿರ್ತಕ್ಕಂಥ ಡಾಲರ್ಗಳು. ಸ್ನೇಹಿತರೆ, ರುಪೀಸ್ ಅಲ್ಲ ಇದು, ಡಾಲರ್, ಅಮೆರಿಕ ಡಾಲರ್. ಬೇಕಾದ್ರೆ ಯಾರಾದ್ರೂ ಕ್ರಾಸ್ ಚೆಕ್ ಮಾಡಿದ್ರೆ ಮಾಡ್ಬೋದು. ಅಮೆರಿಕದಿಂದ ಬಂದಿರತಕ್ಕಂಥದ್ದು, ಅಂದ್ರೆ ಅಲ್ಲಿ ಫಂಕ್ಷನ್ ನಮ್ ಹೋಗಿದ್ರು. ತಂದೆಯವರು ಮಾಡಿರ್ತಕ್ಕಂಥ ಅಲ್ಲಿ ಕೊಟ್ಟಿರ್ತಕ್ಕಂಥ ಕರೆನ್ಸಿ. ಎಷ್ಟು ದೇಶಕ್ಕೆ ಹೋಗಿರ್ಬೋದು ಹಂಗಾದ್ರೆ ಇವ್ರು ಬೇರೆ ಕಡೆಗೆ? 3 ದೇಶಕ್ಕೆ ಹೋಗಿದ್ದಾರೆ ಸರ್. ಯಾವ್ಯಾವ ದೇಶ ಸರ್? ಇಂಗ್ಲೆಂಡ್ ಒಂದು, ಇನ್ನ ಒಂದೆರಡು ಯಾವ ಅಂದ್ರೆ ನಮ್ ತಂದೆಯವ್ರಿಗೆ ಗೊತ್ತು, ಮಾತಾಡ್ಸರಿ. ನಮ್ ತಂದೆ ಎಷ್ಟನೇ ವರ್ಷದಾಗ ಹೋಗಿರ್ಬೋದು ಅವ್ರು? ಗೊತ್ತಿಲ್ಲ ಸರ್ ನಮ್ಗೆ ಅಷ್ಟು. ನಿಮ್ಗೆ ಗೊತ್ತೇ ಇಲ್ಲ? ಆದ್ರೆ ಊಟಕ್ಕೂ ಮುಂಚೆನ ಮುಂಚೆ ಒಳ್ಳೆ ಕಟ್ಮಾಸ್ ಇದ್ದಾಗೆ ಹೋಗಿ ಬಂದಾರ ಅವರೆಲ್ಲ. ಈಗ ಡೋಳ್ ಬರಸ್ತಾರ? ಬರ್ಸ್ತಾರೆ ಸರ್, ಈಗ ಕೂಡ ಬರ್ಸ್ತಾರೆ. ಇದೆಲ್ಲ ಬಂದಿರ್ತಕ್ಕಂಥದ್ದು. ಟೋಟಲ್ 5 ಬೆಳ್ಳಿ ಇಲ್ಲ, ಕಡಗ. ಇವು ಬೆಳ್ಳಿ ಕಡಗಳು 5 ಅಂತಲ್ಲ ಸರಿ, ಸುಮಾರು ಒಂದು 20-25 ಮೇಲೆ ಇದಾವ. ಬಟ್ ಏನಂದ್ರೆ ನಮ್ದ್ರಾಗ ಬಳುವಳಿ ಅಂತೇಳಿ ನಮ್ ತಂಗಿ ಮಕ್ಕಳಿಗೆಲ್ಲ ಕೊಡ್ತೀವಿ ನಾವು. ಅಂದ್ರೆ ಇವನ್ ಮಾತ್ರ ಎತ್ತಿಟ್ಕೊಂಡಿದ್ರಿ? ಇವು ಏನಂದ್ರೆ ಸ್ವಲ್ಪ ಅಟ್ರಾಕ್ಷನ್ ಇದಾವಂತ ಎತ್ತಿಟ್ಕೊಂಡಿವ್ರಿ. ಈಗ ಇಂಥವೆಲ್ಲ ಸಾದಾ ಇರೋವೆಲ್ಲ ಒಯ್ದ್ಬಿಟ್ಟಾರ. ನಮ್ ತಂಗಿ ಮಕ್ಕಳಿಗೆ ಅವೆಲ್ಲ ಬಳುವಳಿ ಹಾಕಿ ಕೊಟ್ಟಿವ್ರಿ, ನಮ್ ಮಕ್ಕಳಿಗೆಲ್ಲ ಕೊಟ್ಟಿವಿ. ಈಗ ನಿಮಗೆ ಇದರಲ್ಲಿ ತಂದೆಯವ್ರಿಗೆ ಬಂದಿರೋದು ಎಷ್ಟು, ನಿಮಗೆ ಬಂದಿರೋದು ಎಷ್ಟು ಇದೆ? ಇದ್ರಾಗ ನನಗೆ ಬಂದಿರೋ 2 ರೀ, ನನ್ನ ಕೈಗೆ ಹಾಕಿರೋದೊಂದು, ಇದು ಒಂದು. ಈ ಉಳಿಕೆದವೆಲ್ಲ ನಮ್ ತಂದೆಗೆ ಬಂದಿರೋ. ಇದೆ ಗೋಲ್ಡ್ ಮೆಡಲ್. ಹೌದ್ರಿ ಸರ್. ಇದು ಎಷ್ಟನೇ ಪ್ರಶಸ್ತಿ? 2023 11ನೇ ತಿಂಗಳಲ್ಲಿ ಬಂದಿರೋದು. ರವೀಂದ್ರ ಕಲಾಕ್ಷೇತ್ರ ಬೆಂಗಳೂರು, ಇವ್ರ ಕಡೆಯಿಂದ ಬಂದಿರೋದು. ಅಂದ್ರೆ ಯಾರು ಈ ಟೈಮಲ್ಲಿ ಯಾರು ಹೋಗಿದ್? ನೀವೇನಾ? ನಾನು ನಮ್ ತಮ್ಮ ಇಬ್ರು ಹೋಗಿದ್ವಿ. ಇಲ್ಲ, ನಮಗೆ ಪ್ರಶಸ್ತಿ ಕಾದಿಲ್ರಿ. ಏನಂದ್ರೆ ನಾವು ನಮ್ ಕೆಲಸ ನಾವು ಬಿಟ್ಟಿಲ್ಲ, ನಮ್ ಕೆಲಸ ನಾವು ಮಾಡ್ಕೊಂತ ಇದೀವ್ರಿ. ಅವು ಪ್ರಶಸ್ತಿಗಳು ಹಂಗೆ ಒಂದರಿಂದ ಒಂದು ಬರ್ತಾ ಇದಾವೆ. ಪ್ರಶಸ್ತಿಗಾಗಿ ಮಾಡಿದಂತ ಕಸುಬಲ್ಲ ಸರ್, ಇದು ಕೆಲಸ ಅಲ್ಲ. ನಮ್ಮ ಹೊಟ್ಟೆಪಾಡಿಗೆ ಮಾಡ್ಕೊಂಡಿರೋದು ಕೆಲಸ. ನಮ್ಮ ಹೊಟ್ಟೆಪಾಡಿಗೆ ಮಾಡ್ಕೊಂಡ್ವಿ, ಜನ ಈಗ ಮಾಡ್ತದಾರ. ನಮ್ಮ ಏನಂದ್ರೆ ಇದು ನಾವು ಮಾಡಿಲ್ಲ ಅಂದ್ರೆ ನಮ್ಮ ಹೊಟ್ಟೆಗಿಲ್ಲ. ಮಾಡಿದ್ದೇನಂದ್ರೆ ಯಾರಿಗೂ ಗೊತ್ತಿಲ್ಲ ಸರ್. ಇವಾಗ ಏನಂತಂದ್ರೆ ಇವಾಗ ಸ್ವಲ್ಪ ಬೆಳಕಿಗೆ ಬರ್ತೀವಿ. ಯೂಟ್ಯೂಬ್ ಚಾನಲ್ ಅವರು, ಟಿವಿ ನೈನರು, ಅವ್ರು ಇವ್ರು ಬಂದಾಗೆಲ್ಲ ನೋಡ್ತಾರಲ್ಲ, ಈ ಐಟಮ್ ಕೆಲವೊಬ್ರಿಗೆ ಏನಾಗತ್ತೆ, ಈ ಐಟಮ್ ಎಲ್ಲಿ ಸಿಗ್ತಾವ ಅಂತ ಬಹಳ ಗೊಂದಲ ಆಗ್ಬಿಡುತ್ತೆ. ಹಂಗಾಗಿ ಏನಾಗತ್ತೆ ಅಂತಂದ್ರೆ ಅದಕ್ಕಾಗಿ ನಾವು ಇವಾಗೆಲ್ಲ ಈ ಮೊಬೈಲ್ ಇವೆಲ್ಲ ಬಂದಾಗ್ಲಿಂದ ಸ್ವಲ್ಪ ಇದಕ್ಕ ಜಾಸ್ತಿ ಜನ ಒತ್ತು ಕೊಡ್ತಾ ಇದಾರೆ. ಒಂದು ತುತ್ತಿನ ಅನ್ನಕ್ಕೋಸ್ಕರ ಮಾಡಿದಂತ ಈ ಕಸುಬು ಇವಾಗೆಲ್ಲ ನಮ್ದು ಇಡೀ 10 ಜನನ ಮನೆ ಎಲ್ಲ ಸಂಸಾರ ನಡೆಸೋಂತ ಒಂದ್ ಮಟ್ಟಕ್ಕೆ ಬಂದಿದ್ದೀವಿ. ಎಲ್ಲ ಬಡತನ ಪರಿಸ್ಥಿತಿ ನಮ್ದು. ಅವಾಗ ನಮ್ಮ ಅಪ್ಪ ಅವ್ರು ಏನಂದ್ರೆ ಒಂದು ಊಟಕ್ಕೋಸ್ಕರ ಡೊಳ್ಳು ಕುಣಿತ, ಡೊಳ್ಳು ಕಲಾವಿದ ಮಾಡ್ತಿದ್ರು. ಅವಾಗ ಬಹಳ ಬಡತನ ಪರಿಸ್ಥಿತಿ ಅವಾಗ. ಅದಕ್ಕೋಸ್ಕರ ಮಾಡಿದ್ದು ಇಡೀ ನಮ್ದು ಇದನ್ನೇ ಇವಾಗ ಜೀವನನ ಬದಲು ಮಾಡೈತಿ. ಇದು ಕುರುಬರು ಮಾಡ್ಬೇಕಂಬುದು ಒಂದಿತ್ತು, ಈಗ ಹಂಗಿಲ್ಲ. ಪ್ರತಿಯೊಂದು ಜಾತಿಯವರು, ಪ್ರತಿಯೊಂದು ಸಮುದಾಯದವರು ಡೊಳ್ಳು ಕುಣಿತ ಮಾಡ್ತಾರ. ಕುರುಬರು ಮಾಡ್ಬೇಕಂಬುದು ಒಂದಿತ್ತು, ಈಗ ಹಂಗಿಲ್ಲ. ಪ್ರತಿಯೊಂದು ಜಾತಿಯವರು, ಪ್ರತಿಯೊಂದು ಸಮುದಾಯದವರು ಡೊಳ್ಳು ಕುಣಿತ ಮಾಡ್ತಾರ.